ಬಾಲ ಬಿಚ್ಚಿದ ಬಾಲಕರು ಬಾಲ ಬಿಚ್ಚುತ್ತಿರುವ ಭಾರತದ ಬಗಲಲ್ಲಿರ್ತಕ್ಕಂಥ ಬಾಂಗ್ಲಾದೇಶ 1971 ಈ ಪೂರ್ವ ಪಾಕಿಸ್ತಾನಕ್ಕೆ ಮಟ್ಟ ಹಾಕಿ ಬಾಂಗ್ಲಾದೇಶ ಉದಯ ಆಗೋದಕ್ಕೆ ವಿಮೋಚನೆಗೆ ಭಾರತ ಭಾಳಷ್ಟು ಶ್ರಮ ಆಗ್ತು. ಅದು ಗೊತ್ತಿರೋ ವಿಚಾರ. 55-56 ವರ್ಷ ಭಾರತದ ಪಕ್ಕ ಹೆಂಗೋ ಸೇಫಾಗಿ ಬೆಚ್ಚಗೆ ಜೀವನ ಮಾಡ್ತಿರ್ತಕ್ಕಂಥ ಬಾಂಗ್ಲಾದಲ್ಲಿ 2024 ಆಗಸ್ಟಲ್ಲಾದಂಥ ಕ್ರಾಂತಿ ಶೇಖ್ ಹಸೀನಾ ಬಂದು ಭಾರತ ಸೇರಿದ್ರು. ಆ ಟೈಮಲ್ಲಿ ಯಾರೋ ಒಬ್ಬ ಬಾಲಕ ನ್ಯಾಷನಲ್ ಸಿಟಿಜನ್ ಪಾರ್ಟಿ NCP ಎಲ್ಲ ತುಂಡೈಕ್ಲುದೆ ಸವಾಸ ಅಲ್ಲಿ. ಹಸ್ಕತ್ ಅಬ್ದುಲ್ಲಾ ಭಾರತದ 7 ರಾಜ್ಯಗಳನ್ನ ವಶಕ್ಕೆ ಪಡೆದುಕೊಂಡು ನಿರಾಶ್ರಿತರಿಗೆ ಅಲ್ಲಿ ಜಾಗ ಕೊಡ್ತಾರಂತೆ. ಭಾರತದ 7 ರಾಜ್ಯಗಳು ಯಾವುದು? ಈಶಾನ್ಯ ರಾಜ್ಯಗಳು: ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ. ಈ ರಾಜ್ಯಗಳು 7 ಸಿಸ್ಟರ್ಸ್ ಸ್ಟೇಟ್ಸ್. ಈಶಾನ್ಯ ರಾಜ್ಯಗಳು ಭಾರತದ ಒಂದು ದೊಡ್ಡ ಶಕ್ತಿ. ಅದನ್ನು ಕಿತ್ಕೊಂಡಿವರು ಅದು ನಿರಾಶ್ರಿತರಿಗೆ ಅಲ್ಲಿ ಜಾಗ ಕೊಡ್ತಾರಂತೆ. ಯಾರ ಪುಂಟ್ ಪೋಖ್ರಿ ಥರ ಮಾತಾಡಿದ್ದಾನೆ. ಏನಲ್ಲಿ ವಿಷಯ? ಬಾಂಗ್ಲಾದೇಶದಲ್ಲಿ 1,30,170 ಸ್ಕ್ವೇರ್ ಕಿಲೋಮೀಟರ್ ಜಾಗ. ಬಾಂಗ್ಲಾದೇಶ 17 ಕೋಟಿ ಜನ ಇದ್ದಾರಲ್ಲಿ. 1,30,170 ಸ್ಕ್ವೇರ್ ಕಿಲೋಮೀಟರ್ ಜಾಗದಲ್ಲಿ 17 ಕೋಟಿ ಜನ ಇದ್ದಾರೆ. ನಮ್ಮ ಈಶಾನ್ಯ ಭಾರತ ಇದೆಯಲ್ಲ, 7 ರಾಜ್ಯಗಳು, ಅದು 2,62,230 ಸ್ಕ್ವೇರ್ ಕಿಲೋಮೀಟರ್ ಇದೆ. 4.25 ಕೋಟಿ ಜನ ಇದ್ದಾರೆ. ಆರಾಮಾಗಿ ನೆಮ್ಮದಿಯಾಗಿ ಉಸಿರಾಡ್ಕೊಂಡು ಆರಾಮಾಗಿ ಅವ್ರು ನಮ್ಮವರು. ಒಳ್ಳೆ ವಾತಾವರಣ ಅದು. ಇವ್ರು ನಮ್ಮದಲ್ಲಿ ಅರ್ಧ ಜಾಗ ಅಷ್ಟೇ. ಏನು ಈಶಾನ್ಯ ರಾಜ್ಯಗಳಲ್ಲಿ ಅರ್ಧ ಅಷ್ಟೇ ಸ್ಪೇಸ್ ಇರೋದು ಬಾಂಗ್ಲಾದೇಶ. ಅದ್ರಲ್ಲಿ 17 ಕೋಟಿ ಜನ ಅವರೇ. ಉಸಿರಾಡೋಕ್ಕಾಗ್ತಾ ಇಲ್ಲ. ಉಸಿರು ಬಿಗಿಡದೈತಲ್ಲ, ಆಗ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ. ಇನ್ಕಿಲಾಬ್ ಮಂಚ್ ಕರೆ ಕೊಟ್ಟಿದೆ. ಏನು ವಿಕ್ಟರಿ ದಿನ, ಯಾಕಂದರೆ ಪಾಕಿಸ್ತಾನದಿಂದ ಸಪ್ರೇಟ್ ಆದಂಥ ಬಾಂಗ್ಲಾ ಬಂತಲ್ಲ, ನಾವು ಅದಕ್ಕೆ ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ಡಿಸೆಂಬರ್ 16ಕ್ಕೆ ಆ ಒಂದು ಕಾರ್ಯಕ್ರಮ, ಲೆಕ್ಕಾಚಾರಗಳು ಆ ದಿನಗಳಲ್ಲಿ, ಆ ಸಂದರ್ಭದಂಥ ಮಾತುಕತೆ ಇದು. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾಕೆಂದರೆ ಭಾರತ ನಮ್ಮ ಮೇಲೆ ಅರಾಜಕತೆ ಸೃಷ್ಟಿ ಮಾಡ್ತಾಯಿದೆ. ನಾವು ಹಿಂಗೆ ಆದರೆ ಆ 7 ರಾಜ್ಯಗಳನ್ನ ನಾವು ವಶಕ್ಕೆ ಪಡ್ಕೊಂಡು ಅವೆಲ್ಲ ನಮ್ಮ ನಿರಾಶ್ರಿತರು ಕೊಡ್ತೀವಿ ಅಂತ. ಇವನು ಯಾವುದೋ ಜಮೀನು ಇರುತ್ತಲ್ಲ, ನಾವೆಲ್ಲ ತೇವರಿ ಅಂತ ಕರಿತೀವಿ ಮಂಡ್ಯದ ಕಡೆ, 1-2 ಅಡಿ 3 ಅಡಿ ಒತ್ತರಿಸ್ಕೊಂಡಂಗೆ ಅಂತ ತಿಳ್ಕೊಂಡವ್ರಣ್ಣ. ಶೇಖ್ ಹಸೀನಾ ಅವಾಮಿ ಲೀಗ್, ಇವ್ರ ತಂದೆ ಹೋರಾಟದಲ್ಲಿ ಭಾಗಿಯಾಗಿದ್ದು ಬಾಂಗ್ಲಾ ವಿಮೋಚನಾ ಚಳುವಳಿ ದೊಡ್ಡ ಮಟ್ಟಿಗೆ. ಆಕೆ 2004ರಿಂದ 2024ವರೆಗೂ, 2009ರಿಂದ 2024ವರೆಗೂ ಪ್ರಧಾನಮಂತ್ರಿ. ಆ ಸರ್ಕಾರವನ್ನು ಪದಚ್ಯುತಗೊಳಿಸಿ ಪಾಕಿಸ್ತಾನ ಪ್ರೇರಿತ ಸಂಘಟನೆಗಳು ಇವರೆಲ್ಲ ಈ ಬಾಲ ಬಿಚ್ಚಿ ಓಡಾಡ್ತಾ ಇದ್ದಾರೆ. ಇದಕ್ಕೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ, BJP ನಾಯಕರು, ಅವನೊಂಥರ ಯೋಗಿ ಆದಿತ್ಯನಾಥ್ ಬಿಟ್ಟರೆ ಸೆಕೆಂಡ್ ರೆಬಲ್ ಇವರ ಲೀಡರು. ಇದೆಲ್ಲ ಒಂಥರ ಉಡಾಫೆ ಹೇಳಿಕೆ, ಬಟ್ ಆದರೂ ಕೂಡ ಆತಂಕಕಾರಿ. ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಇವೆಲ್ಲ ಸುಮ್ಮನೆ ಬಿಡಬಾರ್ದು ಅನ್ನೋದು. ಯಾಕೆ ಅಂತಂದರೆ ಅರುಣಾಚಲ ಪ್ರದೇಶ, ಅಸ್ಸಾಮು, ಮಿಜೋರಾಂ, ಮೇಘಾಲಯ, ನಾಗಾಲ್ಯಾಂಡ್, ತ್ರಿಪುರ ಅವೆಲ್ಲ ರಾಜ್ಯಗಳು ನಮ್ಮ ದೇಶದ ಒಂದು ರೀತಿಯ ಸಂಪತ್ತದು. ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ, ಅದು ಬೇರೆ ಕತೆ. ಹೇಳಿದ್ನಲ್ಲ, 1,30,30,170 ಸ್ಕ್ವೇರ್ ಕಿಲೋಮೀಟ್ರಲ್ಲಿ 17 ಕೋಟಿ ಜನ ಉಸಿರು ಕಟ್ದಂಗೆ ಅವರೇ ಅಲ್ಲಿ. ನಮ್ಮದು ಈಶಾನ್ಯ ಭಾರತದ್ದು 2,62,230 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ನಾವು ಆರಾಮಾಗಿದ್ದೀವಿ. 4 ಕೋಟಿ ಜನ. ಈ ಬಾಂಗ್ಲಾ ಅಕ್ರಮ ವಲಸಿಗರೆಲ್ಲ ಬಂದು ಬೆಂಗಳೂರಲ್ಲೂ ಬಿಟ್ಬಿಟ್ಟವ್ರೆ. ವೆಸ್ಟ್ ಬೆಂಗಾಲು, ಒಡಿಶಾ ಎಲ್ಲ ಕಡೆ, ಬಿಹಾರದಲ್ಲೆಲ್ಲ. ಈಗ ಕೇಂದ್ರ ಸರ್ಕಾರ SIR ಅಂದ್ಕೊಂಡು ಎಲ್ಲರನ್ನೂ ಆಚೆಗೆ ಹಾಕೋ ಕೆಲಸ ಮಾಡ್ತಿದೆ. ಇದ್ರ ಜೊತೆಗೆ ಬಾಂಗ್ಲಾ ಇನ್ನೇನೈತೆ, ಈಗ ಅವ್ರು 1-2 ಮಾತಾಡಿದ್ರೆ ಚೀನಾದವ್ರು ಕಾಸು ಕೊಡ್ತಾರೆ. ಬಾಂಗ್ಲಾದವರು ಭಾರತಕ್ಕೆ ಬೈದರೆ ಚೀನಾ ಕಾಸು ಕೊಡುತ್ತೆ. ಈ ಪಾಕಿಸ್ತಾನ ಅವರೇ ಬಿದ್ದು ಬೇಡ್ತಾವ್ರೆ, ಭಿಕ್ಷೆ ಬೇಡ್ತಾವ್ರೆ. ಬಟ್ ಈ ಗಾಂಚಲಿಗಳೈತಲ್ಲ, ತಿನ್ನಕ್ಕೂ ಗತಿ ಇಲ್ಲದ ಸನ್ನಿವೇಶದಲ್ಲೂ ಗಾಂಚಲಿ ಮಾಡೋ ಪ್ರಕ್ರಿಯೆ ಇದೆಯಲ್ಲ ಬಾಂಗ್ಲಾದೇಶದ್ದು, ಮೆಚ್ಚಬೇಕಿದೆನಾ? ಕಾರಣ ಯಾಕೆ?
ಈ ಬಾಂಗ್ಲಾದೇಶದ ಈ ಹೇಳಿಕೆಯನ್ನು ಸೋಷಿಯಲ್ ಮೀಡಿಯಾಗೆ ಹೋಗಿ ನೋಡ್ರೆ ನಮ್ಮಲ್ಲಿರ್ತಕ್ಕಂಥ ಬಾಂಗ್ಲಾದ ಸ್ನೇಹಿತರು ಸಂಬಂಧಿಕರೆಲ್ಲ ಲೈಕ್ ಮಾಡ್ಕೊಂಡು ಖುಷಿ ಪಡ್ತಿರ್ತಾರೆ, ಸಖತೆಗಳಿದೆಯಾ ಗುರು ಅಂತ. ಬಾಂಗ್ಲಾದೇಶ ಉದಯಕ್ಕೆ ಕಾರಣ ಭಾರತ, ಬಾಂಗ್ಲಾ ವಿಮೋಚನೆಯ ಗೆಲುವಿನ ರೂವಾರಿ ಭಾರತ. ಈಗ ಭಾರತದಿಂದಲೇ ಪ್ರತ್ಯೇಕ ದೇಶ ಆಗಲಿಕ್ಕೆ ಕಾರಣ ಆದಂಥ ಬಾಂಗ್ಲಾ ನಮ್ಮ ಮೇಲೆ ಈಗ ಅಟ್ಯಾಕ್, ಈ ಥರ ಈ ಚಿಲ್ಟು ಪಲ್ಟುಗಳೆಲ್ಲ. ಅವ್ನು ನೋಡೋದು ಒಂದು 20-25 ವರ್ಷ ಒಳಗಡೆ ಇರೋ ಹುಡುಗ. ತುಂಡೈಕ್ಲಿಗೆ ಅಧಿಕಾರ ಕೊಟ್ಟರೆ ಮೆಡೆಗದ್ದೆ ಕುಯ್ದೇನೋ ಒಡೆಗದ್ದೆ ಕುಯ್ದು ಮೆದೆ ಹಾಕಿದ್ರಂತ. ಹಂಗೆ ಈ ಬಾಂಗ್ಲಾದ ಸನ್ನಿವೇಶ ಹಂಗಾಗಿದೆ. 17 ಕೋಟಿ ಜನರ ಅಲ್ಲಿರೋ ಅಲ್ಪಸಂಖ್ಯಾತ ಸಮುದಾಯ ಆಗಿರ್ತಕ್ಕಂಥ ಹಿಂದೂ ಸಮುದಾಯದವ್ರನ್ನ ಒಡೆದೋಡಿಸೋಂಥ ಘಟನೆಗಳು ಇವೆಲ್ಲ ಕೂಡ ಆಗಿತ್ತು, ಸಂಘರ್ಷಗಳು. ಪಾಕಿಸ್ತಾನದಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷ ಇತ್ತು, ಬಾಂಗ್ಲಾದಲ್ಲಿ ಆ ಸಂಘರ್ಷ ಇರಲಿಲ್ಲ. ಯಾವಾಗ ಬಾಂಗ್ಲಾದಲ್ಲಿ ಈ ರೀತಿಯ ದೊಡ್ಡ ರೀತಿಯ ಅರಾಜಕತೆ ಸೃಷ್ಟಿ ಆಯಿತು ಅವಾಗಿಂದ ಅಲ್ಲಿ ಸಮಸ್ಯೆ. ಅಸ್ಸಾಮಲ್ಲಿ, ಬಿಹಾರದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಕೋಟಿಗಟ್ಟಲೆ ಇದೆ. ಯಾವಾಗ ಅಕ್ರಮ ಬಾಂಗ್ಲಾ ವಲಸಿಗರನ್ನ ವಾಪಸ್ ಅವ್ರು ಬಾಂಗ್ಲಾ ಕಳ್ಸೋಕ್ಕೆ ಶುರುವಾಯಿತು ಭಾರತ, ಈ ಗಾಂಚಲಿಗಳಲ್ಲಿ ಬಾಂಗ್ಲಾದಲ್ಲಿ ಶುರುವಾಗಿದೆ. ಬಟ್ ಇದಕ್ಕೆ ಸಪೋರ್ಟ್ ಮಾಡೋ ನಮ್ಮಲ್ಲಿರ್ತಕ್ಕಂಥ ಒಂದಷ್ಟು ರಾಜಕಾರಣಿಗಳು, ನಮ್ಮಲ್ಲೇ ಇರ್ತಕ್ಕಂಥ ಮೀರ್ ಸಾದಿಕ್ಗಳು ದೊಡ್ಡಲ್ಲಿ ನಾವು. ಬಟ್ ಭಾರತ ಹೇಗೆ ರಿಯಾಕ್ಟ್ ಮಾಡುತ್ತೆ ಹೇಳಿದಲ್ಲ, ಬರೀ 1,30,120 ಸ್ಕ್ವೇರ್ ಕಿಲೋಮೀಟ್ರಲ್ಲಿ 17 ಕೋಟಿ ಜನ ಬಿದ್ದವರಲ್ಲಿ. ಹಾಗಾಗಿ ಈಶಾನ್ಯ ಭಾರತವನ್ನು, ಹೌದು, ಚೀನಾ ಭಾರತ ಸಂಘರ್ಷದಲ್ಲಿ ಚೀನಾ ಮೇಲುಗೈ ಸಾಧಿಸಿದೆ. ಒಂದಷ್ಟು ಜಾಗವನ್ನು ಅವರು ಆಕ್ರಮಿಸ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಸಾವಿರ ಕತೆ ಹೇಳ್ಬೋದಾರೆ BJP ಅವರು, ಸಮಸ್ಯೆ ಇದೆ. ಆದರೆ ಪಾಕಿಸ್ತಾನ ಏನೂ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾ ಇದ್ದಾರೆ. ಬಾಂಗ್ಲಾ ಏನೂ ಅಲ್ಲ. ಆದರೆ ಭಾರತದೊಳಗಿರ್ತಕ್ಕಂಥ ಬಾಂಗ್ಲಾದ ಬಂಧುಗಳು, ಅವರ ಪ್ರೇಮಿಗಳು ತಡ್ಕೊಳಕ್ಕಾಗ್ತಿಲ್ಲ. ಅವ್ರನ್ನ ಭಾರತದಿಂದ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಅವ್ರು ಕಳ್ಸೋಕ್ಕೆ ಬಿಡ್ತಾ ಇಲ್ಲ. SIR ಮಾಡಬೇಡಿ, ಅದು ಮಣ್ಣು ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತ. ಇಲ್ಲಿ ಕೂತ್ಕೊಂಡು ಇವತ್ತು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾನೆ, 7 ರಾಜ್ಯಗಳನ್ನ ವಶಪಡಿಸ್ಕೊತೀವಿ, ನಿರಾಶ್ರಿತರು ಕೊಡ್ತೀವಿ ಅಂತ ಬಾಂಗ್ಲಾದಲ್ಲಿ ನಿಂತ್ಕೊಂಡು. ನಾಳೆಗೆ ನಿಂತ್ಕೊಂಡು ಬೆಂಗಳೂರಲ್ಲಿ ಮಾತಾಡ್ತಾನೆ, ನಾಳೆಗೆ ಇನ್ನೊಬ್ಬ ಬಿಹಾರದಲ್ಲಿ ಮಾತಾಡ್ತಾನೆ, ಮತ್ತೊಬ್ಬ ವೆಸ್ಟ್ ಬೆಂಗಾಲ್ ಮಾತಾಡ್ತಾನೆ. ಅವರೇ ಬಂತ ನಿಲ್ಸಿರೋದು. ಅದಕ್ಕೆ ಆಸ್ಪದ ಕೊಡದೇ ಇದ್ದರೆ ತುಂಬ ಒಳ್ಳೆಯ ಬೆಳವಣಿಗೆ. ಬಟ್ ಇವರೇನೇ ಬಾಲ ಬಿಚ್ಚಿದ್ರು ನಮಗೆಲ್ಲ ಈಸಿ ಪ್ರೋಸೆಸ್. ಸೇನೆ ಇದೆ, ಸೇನೆ ಬಗ್ಗೆ ಭಾಳ ಹೆಮ್ಮೆ ಇದೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಹೊಲಸು ರಾಜಕಾರಣ ಇದೆಯಲ್ಲ, ಇಲ್ಲಿರೋರನ್ನ ಓಟ್ ಹಾಕ್ಸ್ಕೊಳಕ್ಕಾಗಲ್ಲ ಕೆಲವ್ರಿಗೆ, ಅಲ್ಲಿರೋರು ಕರ್ಕೊಂಡು ಓಟ್ ಹಾಕ್ಸ್ಕೋಬೇಕು ಕೆಲವರು. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಬಾಂಗ್ಲಾಗೆ ಈಗಲೂ ಸಪೋರ್ಟ್ ಮಾಡ್ತೀವಿ ಇಲ್ಲಿ ನಿಂತ್ಕೊಂಡು, ಬಾಂಗ್ಲಾದವರಪ್ಪ ಅವ್ರಿಗೆ ಊಟ, ನಮಗೆ ತಿನ್ನೋಕ್ಕೆ ಗತಿ ಇಲ್ಲ ಕೆಲವು ಕಡೆ. ಬೆಂಗಳೂರಿನ ವಿಧಾನಸೌಧದಿಂದ 3-4 ಕಿಲೋಮೀಟ್ರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಸ್ಲಮ್ಗಳಲ್ಲಿ ಇನ್ನೂ ಕುಡಿಯೋಕ್ಕೆ ಕರೆಕ್ಟಾಗಿ ನೀರಿಲ್ಲ, ಮನೆಗಳಿಲ್ಲ, ಗತಿಯಿಲ್ದಾಗ ನಮ್ಮಲ್ಲೂ ಇದ್ದಾರೆ. ವಿಧಾನಸೌಧದಿಂದ 2-3 ಕಿಲೋಮೀಟ್ರ್ ಅಷ್ಟೇ. ಆದರೆ ಬೆಂಗಳೂರಲ್ಲಿ ಕೂತ್ಕೊಂಡು ಅಕ್ರಮ ಬಾಂಗ್ಲಾ ವಲಸಿಗರ ಪರವಾಗಿ ಮಾತಾಡೋರು ಇದ್ದಾರೆ. ಅಯ್ಯೋ ನಿರಾಶ್ರಿತರವರು ಅದು ಕಳಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಬಾಂಗ್ಲಾದವ್ರು ಬಾಲ ಬಿಚ್ಚಕ್ಕೆ ಅಲ್ಲಿ ನಿಂತ್ಕೊಂಡು, ಕಾರಣ ಬಾಂಗ್ಲಾ ಪರವಾದಂಥ ಪ್ರೇಮ, ಅಲೆ, ಕಲೆ, ಗಿಮಿಕ್ಗಳು ಕೂಡ ಕಾರಣ ನಮ್ಮ ದೇಶದಲ್ಲಿ. ಸೊ ಗೊತ್ತಿಲ್ಲ, ಯಾರೋ ಬಾಲ ಅಪರಾಧಿಗಳಿದ್ದಂಗೆ ಅವರೇ. ಇವರೇನೇ ಬಾಲ ಬಿಚ್ಚಿದ್ರೆ ಏನೋ ಕಿಸಿಯೋಕ್ಕಾಗಲ್ಲ. ನೋ ಡೌಟ್. ತಾವೇನು ಹೇಳ್ತೀರಿ? ಭಾರತ ದೇಶದ ನಮ್ಮ ಶಕ್ತಿ ಈ 7 ಸ್ಟೇಟ್ಸ್ ಈಶಾನ್ಯ ಭಾರತವನ್ನು ವಶಕ್ಕೆ ಪಡೆದುಕೊಂಡು ನಿರಾಶ್ರಿತರು ಕೊಡ್ತೀವಿ ಅನ್ನೋ ಈ ಚಿಲ್ಟು ಪಲ್ಟು ಅವ್ರಿಗೆ ಬಾಂಗ್ಲಾ ಅವ್ರ ಕೈಲೇ ಇದೆ, ಏನೂ ಮಾಡೋಕ್ಕಾಗಲ್ಲ. ಮೊಹಮ್ಮದ್ ಯೂನಸ್ ಹೆಸರಿಗಷ್ಟೇ ದೇಶ ಲೀಡ್ ಮಾಡ್ತಾವ್ರೆ. ಇನ್ನೆಲ್ಲ ಊರಲ್ಲಿ ತುಂಡೈಕ್ಲೆ ರೋಡಲ್ಲಿ ನಿಂತ್ಕೊಂಡು ಅವರೇ ಟ್ರಾಫಿಕ್ ಕಂಟ್ರೋಲ್ ಮಾಡೋದು, ಅವ್ರದ್ದೇ ಅವಳಿಗಳು. ಸೊ ಹಾಗಾಗಿ ಬಾಂಗ್ಲಾ ಸನ್ನಿವೇಶ, 17 ಕೋಟಿಯ ಜನರ ಭವಿಷ್ಯ ದುರಂತ. ನಮ್ಮನ್ನೇನು ಮಾಡೋಕ್ಕಾಗಲ್ಲ ಭಾರತವನ್ನು. ಬಟ್ ಆ ದೇಶನ ದೇವರೇ ಕಾಪಾಡಬೇಕು. ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.